ವೆಲ್ಕಮ್ ಬ್ಯಾಕ್. ಹೊಸ ವರ್ಷದ ಸಂಭ್ರಮಾಚರಣೆಗೆ ಎಲ್ಲೆಲ್ಲೂ ಟೈಟ್ ಸೆಕ್ಯೂರಿಟಿ ಹಾಕಲಾಗಿದೆ. ಬೆಂಗಳೂರು ಹೊರವಲಯದಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೊರವಲಯದಲ್ಲಿ ನಡೆಯುವ ಪಾರ್ಟಿಗಳ ಮೇಲೆ ಪೊಲೀಸರು ನಿಗಾ ವಹಿಸಲಿದ್ದಾರೆ. ಐಷಾರಾಮಿ ವಿಲ್ಲಾ, ರೆಸಾರ್ಟ್, ಫಾರ್ಮ್ ಹೌಸ್ ಮೇಲೆ ನಿಗಾ ವಹಿಸಲಾಗಿದೆ. ತೋಟಗಳಲ್ಲಿ ಪಾರ್ಟಿ ಮಾಡುವವರ ಮೇಲೆ ಹದ್ದಿನ ಕಣ್ಣಿಡಲಾಗುತ್ತೆ. ರೇವ್ ಪಾರ್ಟಿ, ಡ್ರಗ್ಸ್ ಸಪ್ಲೈ, ನಂಗಾನಾಚು ತಡೆಗೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಈಗ ಬೆಂಗಳೂರು ಸಿಟಿಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಔಟ್ಸ್ಕರ್ಟ್ಸ್ ಹೊರಭಾಗದಲ್ಲೂ ಕೂಡ ಈಗ ರೆಸಾರ್ಟ್ಗಳಲ್ಲಿ, ಹೋಮ್ ಸ್ಟೇಗಳಲ್ಲಿ ಅಥವಾ ತೋಟದ ಮನೆಗಳಲ್ಲಿ ಪಾರ್ಟಿ ಮಾಡೋರ ಮೇಲೂ ಕೂಡ ಪೊಲೀಸರು ನಿಗಾ ವಹಿಸಲಿದ್ದಾರೆ. ಕೆಲ ಕಡೆ ಯುವತಿಯರನ್ನ ಕರೆಸಿ ಡಾನ್ಸ್ ಮಾಡಿಸೋ ಸಂಶಯದ ಕಾರಣದಿಂದಾಗಿ ಎಲ್ಲಾ ಕಡೆ ಹದ್ದಿನ ಕಣ್ಣಿಡಲಾಗಿದೆ. ಪೊಲೀಸರು ಪಾರ್ಟಿಗಳ ನಡೆಯೋ ಸ್ಥಳಗಳನ್ನ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕಾಕಿ ಫುಲ್ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂಥದ್ದು. ಈಗ ಬೆಂಗಳೂರಿನ ಹೊರಗಡೆ ಅಂದ್ರೆ ಹೊರ ಭಾಗಗಳಲ್ಲಿ ದೊಡ್ಡಬಳ್ಳಾಪುರ ಸುತ್ತಮುತ್ತ ತೋಟದ ಮನೆಗಳಿರ್ಬೋದು, ದೊಡ್ಡ ದೊಡ್ಡ ರೆಸಾರ್ಟ್ಗಳಿರ್ಬೋದು, ಐಷಾರಾಮಿ ವಿಲ್ಲಾಗಳಿರ್ಬೋದು, ಇಲ್ಲೆಲ್ಲ ಸಹಜವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ರೇವ್ ಪಾರ್ಟಿಗಳ ರೀತಿಯಲ್ಲಿ ನಡೆಯೋದು, ಡ್ರಗ್ಸ್ ಸಪ್ಲೈ ಆಗುವಂಥದ್ದು ಅಥವಾ ಯುವತಿಯರನ್ನ ಕರೆಸಿ ಡಾನ್ಸ್ ಮಾಡಿಸುವಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ಖಾಕಿ ಬ್ರೇಕ್ ಆಗಿರುವಂಥದ್ದು. ಹಾಗಾಗಿ ಈ ರೀತಿ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನ ಹೊರಭಾಗಗಳಲ್ಲೂ ಕೂಡ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ನ್ಯೂ ಇಯರ್ ಪಾರ್ಟಿಗೆ ಏನ್ ವ್ಯವಸ್ಥೆ ಆಗಿದೆ, ಏನೇನ್ ಇರುತ್ತೆ, ಇದೆಲ್ಲದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಖಾಕಿ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದು. ಎಲ್ಲಾ ರೀತಿಯಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರದು ಆ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ನಗರದಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ, ಮತ್ತೊಂದ್ ಕಡೆ ನಗರದ ಹೊರಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಪಾರ್ಟಿಗಳು ನಡೀತಾ ಇದೆ ಅದ್ರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೀಚ್, ರೆಸಾರ್ಟ್, ಹೋಟೆಲ್, ಹೋಮ್ ಸ್ಟೇಗಳೆಲ್ಲ ಫುಲ್. ಕರಾವಳಿ ಮಲೆನಾಡು ಭಾಗದಲ್ಲಿ ಸಖತ್ ಸೆಲೆಬ್ರೇಷನ್. ವೀಕೆಂಡ್ ಜೊತೆ ನ್ಯೂ ಇಯರ್. BF.7 ಭಯದಲ್ಲೇ ಪಾರ್ಟಿ. ಸಖತ್ ಸಂಭ್ರಮ 2023. ಮಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಜೋರಾಗಿದೆ. ನೋಂದಾಯಿತ ಕ್ಲಬ್, ಪಬ್, ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ ರಾತ್ರಿ 12:30ರವರೆಗೆ ಸಂಭ್ರಮಾಚರಣೆಗೆ ಅನುಮತಿಯನ್ನ ಕೊಡಲಾಗಿದೆ. ಸಭಾಂಗಣ, ಕಲ್ಯಾಣ ಮಂಟಪ, ತೆರೆದ ಸ್ಥಳ, ಸರ್ವಿಸ್ ಅಪಾರ್ಟ್ಮೆಂಟ್, ಕಡಲ ತೀರ, ಹೋಮ್ ಸ್ಟೇ, ಮಾಲ್ಗಳಲ್ಲಿ ಡಿಜೆ ಪಾರ್ಟಿ, ಡಾನ್ಸ್ ಮಾಡುವಂತಿಲ್ಲ. ಒಳಾಂಗಣ ಪಾರ್ಟಿ ಮಾಡುವವರು ಪೊಲೀಸರ ಅನುಮತಿಯನ್ನ ಪಡೆಯಬೇಕು. ಪಣಂಬೂರು ಕಡಲ ಕಿನಾರೆಯಲ್ಲಿ ಜನರ ಸಂಭ್ರಮ ಜೋರಾಗಿದೆ. ಸೊ ಮಂಗಳೂರಿನಲ್ಲಿ ಅತಿ ಹೆಚ್ಚಿನ ಜನ ಕೂಡ ಈ ಬಾರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಲ್ಲಿ ಬಂದಿರುವಂಥದ್ದು. ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ, ಅಲ್ಲಿನ ಜನರು ಎಲ್ಲೆಲ್ಲಿಂದ ಬಂದಿದ್ದಾರೆ? ಪಣಂಬೂರು ಬೀಚ್ನಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ವರ್ಷದ ಕೊನೆಯ ದಿನದಲ್ಲಿ ನಾವಿದ್ದೇವೆ. ಮಂಗಳೂರಿನ ಎಲ್ಲ ಪ್ರವಾಸಿ ಕೇಂದ್ರಗಳು ಪ್ರವಾಸಿಗರಿಂದ ತುಂಬಿ ಹೋಗಿದೆ. ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾದಂತಹ ಪಣಂಬೂರು ಬೀಚ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಬೆಳ್ಳಂಬೆಳಗ್ಗೆ ಸಾಕಷ್ಟು ಮಂದಿ ಪ್ರವಾಸಿಗರು ಈ ಪಣಂಬೂರು ಬೀಚ್ನಲ್ಲಿ ದಿನವನ್ನು ಜಾಲಿ ಮಾಡ್ತಾ ಇದ್ದಾರೆ. 2022ನೆಯ ಕೊನೆಯ ದಿನದಂದು ನಾವಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗಿನ ವೇಳೆಯಲ್ಲೇ ಪಣಂಬೂರಿನ ಕಡಲ ಕಿನಾರೆಗೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ, ದೇಶದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಮಂಗಳೂರಿನತ್ತ ಹರಿದು ಬರ್ತಾ ಇದ್ದಾರೆ. ಯಾಕಂದರೆ ಈ ಬಾರಿ ಕೋವಿಡ್ನ ನಿಯಮ ಸ್ವಲ್ಪ ಮಟ್ಟಿಗೆ ಸರ್ಕಾರ ಹೇರಿದ್ರು ಕೂಡ ಯಾವುದೇ ರೀತಿಯಾಗಿ ಸಂಭ್ರಮಾಚರಣೆಗೆ ಬ್ರೇಕ್ ಬಿದ್ದಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೊರಾಂಗಣದಲ್ಲಿ ಎಲ್ಲಿಯೂ ಕೂಡ ವರ್ಷದ ಕೊನೆಯ ದಿನ ಅಂದರೆ ವರ್ಷಾಚರಣೆಯನ್ನು ಮಾಡಬಾರ್ದು, ವರ್ಷದ ಮೊದಲನೇ ದಿನ ಅಂದರೆ ನ್ಯೂ ಇಯರನ್ನು ಆಚರಣೆ ಮಾಡಬಾರ್ದು ಎಂಬ ನಿಯಮವನ್ನು ಕೂಡ ಜಿಲ್ಲಾಡಳಿತ ಹೇಳಿರುವಂಥದ್ದು. ಹಾಗಾಗಿ ಈಗಾಗಲೇ ನೋಂದಾಯಿತ ಪಬ್, ಹೋಟೆಲ್, ಕ್ಲಬ್ಗಳಲ್ಲಿ ಮಧ್ಯರಾತ್ರಿ 12:30 ತನಕ ಜಿಲ್ಲಾಡಳಿತ ಅವಕಾಶವನ್ನು ಮಾಡಿಕೊಟ್ಟಿದೆ. 10 ಗಂಟೆ ನಂತರವಾಗಿ ಯಾವುದೇ ರೀತಿಯಾಗಿ ಸೌಂಡ್ನ ಡೆಸಿಬಲ್ ಏನಿದೆ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದ ಅನ್ವಯ ಡೆಸಿಬಲ್ ಜಾಸ್ತಿ ಇರಬಾರ್ದು ಎಂಬ ಆದೇಶ ಕೂಡ ಕೊಟ್ಟಿರುವಂಥದ್ದು. ಆದರೆ ಬೇರೆ ಹೊರಾಂಗಣ ವ್ಯವಸ್ಥೆಯಲ್ಲಿ, ಅಂದರೆ ಕಡಲ ಕಿನಾರೆ ಆಗಿರ್ಬೋದು, ಹಾಲ್ಗಳಾಗಿರ್ಬೋದು, ಮಂಟಪಗಳಾಗಿರ್ಬೋದು, ಬೇರೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡಬಾರ್ದು ಎಂಬ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ
ವರ್ಷದ ಕೊನೆಯ ದಿನವನ್ನ ಮಂಗಳೂರಿನ ಕಡಲ ಕಿನಾರೆಯಲ್ಲಿ ಈ ರೀತಿಯಾಗಿ ಜನ ಎಂಜಾಯ್ ಅನ್ನು ಮಾಡ್ತಿದ್ದಾರೆ. ಸಾಲು ಸಾಲು ರಜೆ ಇರ್ಬೋದು, ಮಕ್ಕಳ ಶೈಕ್ಷಣಿಕ ಪ್ರವಾಸ ಇದೇ ಸಂದರ್ಭದಲ್ಲಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮಂಗಳೂರಿನ ಬಹುತೇಕ ಬೀಚ್ಗಳು ಪ್ರವಾಸಿಗರಿಂದ ತುಂಬಿ ಹೋಗಿದೆ. ಕುಟುಂಬ ಸಮೇತರಾಗಿ ಬಂಧು ಮಿತ್ರರ ಜೊತೆ, ಗೆಳೆಯರ ಜೊತೆ ಮಂಗಳೂರಿನ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಜನರು ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ. ಮುಂದಿನ ಅಂದ್ರೆ 2023ನ ಎಲ್ಲ ದಿನಗಳು 365 ದಿನಗಳು ಕೂಡ ಇದೇ ರೀತಿಯಾಗಿ ಖುಷಿಯಲ್ಲಿರಲಿ, ಎಲ್ಲರ ಜೊತೆ ನೆಮ್ಮದಿ ಇದೇ ರೀತಿಯಾಗಿ ಇರಲಿ ಅನ್ನೋದು ಕೂಡ ಎಲ್ಲರ ಆಶಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಕಲಬುರಗಿಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ. ಕಲಬುರಗಿ ಪೊಲೀಸರಿಂದ ಎಲ್ಲಾ ಕಡೆ ಹೈ ಅಲರ್ಟ್ ಮಾಡಲಾಗಿದೆ. 2 ಅತ್ಯಾಧುನಿಕ ಡ್ರೋನ್ ಕ್ಯಾಮೆರಾವನ್ನ ಭದ್ರತೆಗೋಸ್ಕರನೇ ಬಳಸಲಾಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದ್ದು ಪೊಲೀಸರು ಎಲ್ಲಾ ಕಡೆ ಹೈ ಅಲರ್ಟ್ ಮಾಡಿದ್ದಾರೆ. ಇಂದು ಸಂಜೆಯಿಂದ ಮಧ್ಯರಾತ್ರಿವರೆಗೆ ಡ್ರೋನ್ ಕಣ್ಗಾವಲಿರುತ್ತೆ. ನಾಳೆ ನಗರದಾದ್ಯಂತ 2ನೇ ಡ್ರೋನ್ ಕ್ಯಾಮೆರಾ ಸಂಚಾರ ಮಾಡುತ್ತೆ. 5 ಕಿಲೋಮೀಟರ್ ವರೆಗಿನ ಸ್ಪಷ್ಟ ಚಿತ್ರಣಗಳನ್ನು ಸೆರೆ ಹಿಡಿಯಬಲ್ಲ ಹೈಟೆಕ್ ಡ್ರೋನ್ಗಳನ್ನು ಬಳಸಲಾಗ್ತಾ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿ ಜನ ಗುಂಪು ಸೇರಿರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು. ಈಗ ಪಾರ್ಟಿಗಂತೂ ಅನುಮತಿಯನ್ನ ಕೊಡಲಾಗಿದೆ, ಆದರೆ ಯಾವುದೇ ಅಹಿತಕರ ಘಟನೆ ನಡೀದೇ ಇರೋ ನಿಟ್ಟಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಇವತ್ತು ಮಧ್ಯರಾತ್ರಿ 1 ಗಂಟೆ ತನಕ ಡ್ರೋನ್ ಅನ್ನ ಬಳಕೆ ಮಾಡೋದಕ್ಕೆ ಅವರು ನಿರ್ಧಾರ ಮಾಡಿದ್ದು. 2 ಹೈಟೆಕ್ ಡ್ರೋನ್ಗಳನ್ನ ಅವರು ಇದಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ